ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಹಗರಿಬೊಮ್ಮನದಲ್ಲಿರ್ತೀನಿ. ನಾನು ಈ ಧ್ಯಾನಕ್ಕೆ ಬಂದು ಈಗ ಒಂದು 4 ವರ್ಷ ಆಯಿತು. ಈ ಧ್ಯಾನ ಏನಕ್ಕೆ ಬಂದಂದರೆ ಯಾರೋ ಕಾರಣದಿಂದ ಬಂದಿರ್ತಾರೆ. ಆದರೆ ನಾನು ಏನಿಲ್ಲ, ಸುಮ್ಮನೆ ಖುಷಿಯಿಂದ ಧ್ಯಾನ ಬಂದಿದ್ದೀನಿ. ಧ್ಯಾನ ಪ್ರಚಾರ ಮಾಡಬೇಕಂತ ಬಂದೀನಿ. ಮತ್ತು ನನಗೆ ಧ್ಯಾನ ಕಲಿಸ್ಕೊಟ್ಟಿದ್ದು ನನ್ನ ಮಿಸಸ್ ಸುಧಾರಾಣಿ ಅನ್ನೋರು. ಈಗ ಧ್ಯಾನ ಪ್ರಚಾರ ಎಲ್ಲವೂ ನಾವು ಫ್ರೀಯಾಗಿ ಮಾಡಿಕೊಡ್ತಾಯಿದ್ದೀವಿ. ಎಲ್ಲೆಲ್ಲಿ ಕರೀತಾರೆ ನಮಗೆಲ್ಲ ನಾವು ಧ್ಯಾನ ಹೋಗಿ ಹೇಳ್ಕೊಡ್ತೀವಿ. ಆಮೇಲೆ ಇಲ್ಲಿ ಹಗರಿಬೊಮ್ಮನದಲ್ಲಿನೂ ಧ್ಯಾನನ ಅರಿವು ಇದ್ದಿಲ್ಲ ಜನಗೆ. ಅದನ್ನೆಲ್ಲ ನಾವೇನು ಒಂಚೂರು ಧ್ಯಾನ ಮಾಡಿರಿ, ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಸ್ಕೂಲ್ಗಳಿಗೆಲ್ಲ ಹೇಳ್ಕೊಡೋಕೆ ಹೋಗ್ತಾಯಿದ್ದೀವಿ. ಮತ್ತು ಆದಷ್ಟು ಮಟ್ಟಿಗೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲು ನಾನ್ ವೆಜಿಟೇರಿಯನ್ ಇರೋರು. ಈಗ ನಾವು 4 ಇಯರ್ಸ್ ಆಯಿತು ಮನೆಗೆ ವೆಜಿಟೇರಿಯನಾಗಿ ಕನ್ವರ್ಟ್ ಆಗಿದ್ದೀವಿ. ಅದರ ಜೊತೆಗೆ ನಾನ್ ವೆಜ್ ಏನು ಯೂಸ್ ಮಾಡ್ತಿಲ್ಲ. ಪ್ಲಸ್ ಬೆಳ್ಳುಳ್ಳಿನೂ ನಾವು ನಮ್ಮ ಮನೆಗೇನು ಯೂಸ್ ಮಾಡಲ್ಲ. ಈ ಧ್ಯಾನಕ್ಕೆ ಏನೇನು ನಿಮಗೆ ಬೇಕೈತಿ ಅದನ್ನೆಲ್ಲ ನಾವು ಫಾಲೋಅಪ್ ಮಾಡ್ಕೊತಾ ಇದ್ದೀವಿ. ಮತ್ತು ಅದರ ಜೊತೆಗೆ ನಾವು ಪಿರಮಿಡ್ಸ್ ಎಲ್ಲವೂ ಹಾಕ್ಕೊಂಡು ಅದರದ್ದು ಎನರ್ಜಿ ಏನಿದೆ ಎಲ್ಲ ತಿಳ್ಕೊಳಕತ್ತೀವಿ. ಮತ್ತು ಯಾರ್ಯಾರು ಬರ್ತಾರೆ ಹೊಸ್ದಾಗಿ ಬರೋರಿಗೂ ನಾವು ಧ್ಯಾನ ಎಲ್ಲ ಹೇಳ್ಕೊಡ್ತೀವಿ ಸರ್. ಒಂದಿನ ಧ್ಯಾನದಲ್ಲಿದ್ದ ಒಂದಿನ ನಾನು 3:30ಗೆ ಎದ್ದು ನಾನು ಫೀಲ್ಡ್ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಧ್ಯಾನ ಮಾಡಿದ ದಿನವೇ ನಂದು ಬೆಳಗ್ಗೆ 10 ಗಂಟೆ ಅಷ್ಟೊತ್ತು ನನಗೆ ಕಾಲ್ ಬಂತು. ನೀವು ಮಹೇಂದ್ರ ಸೇಲ್ಸಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಮೊದಲು ಸರ್ವೀಸಲ್ಲಿದ್ದೆ. 15 ವರ್ಷ ಟಾಟಾ ಹಿಟಾಚಿ ಸರ್ವೀಸಲ್ಲಿ ಇದ್ದವು ನಾನು. ಏನಾಯಿತು, ಮತ್ತು ಮಹೇಂದ್ರ ಕಂಪ್ನಿಗೆ ಜಾಯ್ನ್ ಆಗೋದು ಆಫರ್ ಬಂತು. ಈಗ ಮಹೇಂದ್ರ ಕಂಪ್ನಿಲಿ ಜಾಬ್ ಮಾಡೋಕತ್ತೀನಿ. ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ನನಗೆ ಧ್ಯಾನದಿಂದ ಹೆಲ್ಪ್ ಆಗಿ ಎಲ್ಲ ಚೆನ್ನಾಗಿ ಸೇಲ್ ಮಾಡೋಕತ್ತೀನಿ ನನ್ನ ಫೀಲ್ಡಲ್ಲಿ. ಪ್ಲಸ್ ಅದರಿಂದನೂ ನಂದು ವರ್ಕಿಗೂ ಟೈಮಿಗೂ ಎಲ್ಲ ಮ್ಯಾಚ್ ಆಗೋಕತ್ತೈತಿ. ಮತ್ತು ಧ್ಯಾನ ಪ್ರಚಾರ ಮಾಡೋಕ್ಕೂ ಟೈಮ್ ಸಿಗ್ತೈತೆ ನನಗೆ. ಲೈಫಲ್ಲೆಲ್ಲ ಚೆನ್ನಾಗಿ ಆಗ್ತಾಯಿದೆ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಆಗ್ಯಾರೆ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಚೆನ್ನಾಗೈತಿ. ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ ನಮ್ಮ ಫ್ಯಾಮಿಲಿ ಕಡೆಯಿಂದ. ಫಸ್ಟೆಲ್ಲ ನಾನು ಲೈಫಲ್ಲಿ ಭಾರಿ ಸಿಟ್ಟಿನ ಮನುಷ್ಯ ಇದ್ದೆ. ನಾನು ಸಖತ್ತು ಅಗ್ರೆಸಿವ್ ಆಗಿರ್ತಿದ್ದೆ. ಮತ್ತು ಎಲ್ಲ ಮಾತಿಗೂ ಸಿಟ್ಟು ಮಾಡ್ಕೊತಿದ್ದೆ ನಾನು. ಈ ಧ್ಯಾನ ಬಂದಮೇಲಿಂದ ಸ್ವಲ್ಪ ಕಾಮ್ ಆಗೀನಿ. ಲೈಫ್ನ ಈಸಿಯಾಗಿ ತೊಗೊಳಕತ್ತೀನಿ. ಮತ್ತು ತುಂಬ ಟೆನ್ಷನ್ ಮಾಡ್ಕೊಳಲ್ಲ. ಏನು ಕೆಲಸ ಐತೆ, ಏನೇನು ಆಗೋದೈತಿ ನೀಟಾಗಿ ಆಗತ್ತೆ ಅನ್ನೋದಕ್ಕೆ ಅದು ಒಂದು ಈ ಧ್ಯಾನದಿಂದ ನಮಗೆ ಸಪೋರ್ಟ್ ಸಿಗ್ತಾಯಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆದಷ್ಟು ಮಟ್ಟಿಗೆ ಟೈಮ್ನ ಯೂಸ್ ಮಾಡ್ಕೊಂಡು ಧ್ಯಾನ ಮಾಡಿರಿ, ಧ್ಯಾನ ಪ್ರಚಾರ ಮಾಡಿರಿ, ಸಸ್ಯಾಹಾರಿ ಆಗಿರಿ. ನಿಮ್ಮ ಲೈಫಲ್ಲಿ ಏನೇ ಇರಲಿ ಯಾವುದೂ ಟೆನ್ಷನ್ ಇಲ್ದಂಗೆ ಆರಾಮ್ ಧ್ಯಾನ ಮಾಡ್ಕೊಂಡ್ರೆ ಎಲ್ಲ ಕೆಲಸವೂ ಸರಳವಾಗಿ ನಡೀತೇವೆ. ನನ್ನ ಹೆಸರು ಗುರುಬಸವರಾಜ್ ಅಂತ. ನಮ್ಮದು ಅನಕನಹಳ್ಳಿ. ನಾವೀಗ ಒಂದು ತಿಂಗಳಿಂದ ಧ್ಯಾನಕ್ಕೆ ಬರ್ತಾಯಿದ್ದೀವಿ. ಅದಕ್ಕೆ ಮುಂಚಿತವಾಗಿ ನಾವೆಲ್ಲ ಯೋಗ ಮತ್ತು ವಾಕಿಂಗ್ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ಸ್ನೇಹಿತರು ಚೌಡಮ್ಮರಲ್ಲಿ ನಮ್ಮೂರಾದ ಚೌಡಮ್ಮವ್ರ ಮನೆಗೆ ಹೋದಾಗ ಇಲ್ಲ ಧ್ಯಾನಕ್ಕೆ ಬರ್ರಿ ಅಂತ ಹೇಳಿದ್ರು. ನಾವು ಹೋದ್ವಿ. ಅಲ್ಲಿಂದ ನಮಗೆ ಭಾಳಷ್ಟು ಒಂದು ಒಳ್ಳೆಯ ಅನುಭವ ಆಗ್ತಾಯಿದೆ. ಆ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಮನಸ್ಸು ಶಾಂತಿಯುತವಾಗಿ ನಮಗೆ ದೊರಕಿದೆ ಈಗ. ಅದರಿಂದ ನಮಗೆ ಧ್ಯಾನ ಮಾಡಲಿಕ್ಕೆ ಭಾಳಷ್ಟು ಇಂಟ್ರೆಸ್ಟ್ ಇದೆ. ಹಾಗೆ ನಮ್ಮ ಇನ್ನೂ ಆರೋಗ್ಯ ಚೆನ್ನಾಗೋ ದೃಷ್ಟಿಯಿಂದ ನಾವು ಧ್ಯಾನ ಮಾಡಲಿಕ್ಕೆ ನಾವು ಬರ್ತಾಯಿದ್ದೀವಿ. ಈಗ ಈ ಧ್ಯಾನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಆರೋಗ್ಯ ವೃದ್ಧಿ ಆಗ್ತಾಯಿದೆ, ಮನಸ್ಸು ಶಾಂತಿಯಿಂದ ಇರ್ತೈತಿ. ಆ ದೃಷ್ಟಿಯಿಂದ ನಾವು ಪ್ರತಿನಿತ್ಯಕ್ಕೆ ಧ್ಯಾನ ಮಾಡ್ತಾಯಿದ್ದೀವಿ. ನಮ್ಮ ಮನೆಗೆ ಪಿರಮಿಡ್ ಕೂಡ ನಾವು ತೆಗೆದುಕೊಂಡಿದ್ದೀವಿ. ಮನೆಯಲ್ಲಿ ನಮ್ಮ ತಾಯಿಯವರು, ನಾವು ಮತ್ತು ಮಕ್ಕಳು ಎಲ್ಲರೂ ಕೂಡ ನಾವೀಗ ಆಲ್ರೆಡಿ ಧ್ಯಾನ ಮಾಡ್ತಾಯಿದ್ದೀವಿ. ಧ್ಯಾನದಿಂದ ನಮಗೆ ಸುಖ, ಶಾಂತಿ, ನೆಮ್ಮದಿ ಕೂಡ ನಮಗೆ ದೊರಕ್ತಿದೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.